ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ವೇಸ್ಟ್. ಪ್ರಿಯಾಂಕಾ ಖರ್ಗೆ ದೊಡ್ಡ CM ಥರನೇ ಅವನೇ ಆಡ್ತಾ ಇರೋದು. ಅವನಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರೋದೇ ಅವ್ರ ಅಪ್ಪನಿಂದ. ಮಿನಿಸ್ಟರ್ ಪೋಸ್ಟ್ಗೆ ಅಂತಲ್ಲ, ಸಚಿವ ಸ್ಥಾನಕ್ಕೆ ಅವನು ಅನ್ಫಿಟ್. ನಮ್ಮ ಕಾಂಗ್ರೆಸ್ಸಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬೇಡ ನಮ್ಮ ಕಾಂಗ್ರೆಸ್ಸು ನಮ್ಮ ಮಟ್ಟಕ್ಕೆ ಇದೀವಿ ನಾವು. ಕರ್ನಾಟಕದ ರಾಜ್ಯದಲ್ಲಿ ಆಡಳಿತ ಹೇಗಿದೆ? ಆಡಳಿತ ಗಬ್ಬೆಬ್ಬರಾಗಿದೆ. ನಾವು ಕಾಂಗ್ರೆಸ್ನವರೇ. ಸಿದ್ದರಾಮಯ್ಯ ಮೊನ್ನೆ ಬಂದರು ಕಾಂಗ್ರೆಸ್ಗೆ. ಮೊದಲನೇ ಸಲ ಕಾಂಗ್ರೆಸ್ನಲ್ಲಿದ್ದಾಗ ಚೆನ್ನಾಗೇ ಇದ್ದರು. ಈ ಸಲ ಅಂತೂ ಏನೂ ಇಲ್ಲ, ನಯಾ ಪೈಸಾ ಕೆಲಸ ಇಲ್ಲ. ಬರೀ ಹಗರಣಗಳು ನಡೀತಾ ಇದೆ. ವಾಲ್ಮೀಕಿ ಹಗರಣ ನಡೀತು, ಕೊಲೆಗಳು, ಅವ್ರು ಯಾರು ಪಾಪ ಗುತ್ತಿಗೆದಾರರುಗಳು ಕೊಲೆಗಳು. ಆ ಗುತ್ತಿಗೆದಾರರ ಕೊಲೆಗಳಿಗೆ ಅಂದರೆ ಇವತ್ತು ಹೇಳ್ತವ್ರೆ, ಇವತ್ತು ವಿಜಯ ಕರ್ನಾಟಕಲ್ಲಿ ಕಂಡ್ರೆ ಇವರೆಲ್ಲ ಸರಿ ಇದೆ, ಏನಿಲ್ಲ, ಏನು ಪ್ರಿಯಾಂಕಾ ಅವ್ರಿಗೆ ಅವ್ರದ್ದು ಏನೂ ತಪ್ಪಿಲ್ಲ ಅಂತಾರೆ. ಏನು ಅವ್ರು ಖರ್ಗೆಗೆ ಎದುರ್ಕೊಂಡು ICIC ಅಧ್ಯಕ್ಷರಾಗಿರೋದಕ್ಕೆ ಅವ್ರಿಗೆ ಎದುರ್ಕೊಂಡು ಹೇಳ್ತಾ ಇರೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ವೇಸ್ಟ್. ಈಗ ನ್ಯಾಯ ಸಿಗ್ಬೋದಾ ಸರ್? ಕರ್ನಾಟಕದಲ್ಲಿ ರೂಲಿಂಗ್ ಗೌರ್ಮೆಂಟ್ ಬೇರೆ ಕಾಂಗ್ರೆಸ್ಸೇ, ಅಲ್ಲಿ ಆ ಸಂತ್ರಸ್ತರಿಗೆ ನ್ಯಾಯ ಸಿಗ್ಬೋದಾ? ಸಚಿನ್ ಸರ್ ಸಿಗಲ್ಲ. ಇವ್ರ ಸರ್ಕಾರ ಇರೋದ್ರಿಂದ ಇವ್ರ ಕಡೆಯವರೇ ತರ್ಪದು. ಇವನು ಪ್ರಿಯಾಂಕಾ ಖರ್ಗೆ ದೊಡ್ಡ CM ಥರನೇ ಅವನೇ ಆಡ್ತಾ ಇರೋದು. ಏನೂ ಉಪಯೋಗ ಇಲ್ಲ. ಅವನಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರೋದೇ ಅವ್ರ ಅಪ್ಪನಿಂದ ಹೊರತು ಅವನಿಗೆ ಜನಗಳು ಗೆಲ್ಸಿರೋದ್ರಿಂದ ಅವನಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ. ಅವ್ರ ಅಪ್ಪಂದು ಇನ್ಫ್ಲೂಯೆನ್ಸ್ ಮೇಲೆ ಅವನು ಮಿನಿಸ್ಟರ್ ಪೋಸ್ಟ್ ಕೊಟ್ಟವ್ರೆ. ಅವನು ಎಲ್ಲದಕ್ಕೂ ಮೂಗು ತೂರಿಸಿ ಮಾತಾಡ್ತಾನೆ. ಅವನು ಅನ್ಫಿಟ್. ಮಿನಿಸ್ಟರ್ ಪೋಸ್ಟ್ಗೆ ಅಂತಲ್ಲ, ಸಚಿವ ಸ್ಥಾನಕ್ಕೆ ಅವನು ಅನ್ಫಿಟ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರ? ಮೊದಲನೇ ಸಲ ಇದ್ದವ್ರಿಗೂ ಅರ್ಹರಾಗಿದ್ದರು, ಎರಡನೇ ಸಲಿಗೆ ಇವ್ರಿಗೆ ಅರ್ಹರಲ್ಲ. ಎಲ್ಲ ಕಿವಿ ಚುಚ್ಚೋ ಮಾತುಗಳು ಕೇಳಿಕೊಂಡು ಕರ್ನಾಟಕ ಸರ್ಕಾರನ ಗಬ್ಬೆಬ್ಬರಿಸಿ ಇಡ್ತಾವ್ರೆ. ಅದರಲ್ಲಂತೂ ಈ ವಕ್ತ್ ಬೋರ್ಡ್ ಅಂತ ಹೇಳಿ ನಮ್ಮ ಕಾಂಗ್ರೆಸ್ಸಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬೇಡ ನಮ್ಮ ಕಾಂಗ್ರೆಸ್ಸು ನಮ್ಮ ಮಟ್ಟಕ್ಕೆ ಇದೀವಿ ನಾವು. ಏನು ಓಲೈಕೆ ಜಾಸ್ತಿ ಆಯಿತು ಅಂತನಾ? ಮುಸ್ಲಿಮ್ಸ್ ಓಲೈಕೆ ಹೌದು. ಹಿಂದೂಗಳೇ ಇರಬೇಕು. ಮುಸ್ಲಿಮ್ಸ್ ಓಲೈಕೆ ಮಾಡ್ಕೊಂಡು ಹೋದರೆ ರಾಜಕಾರಣ ಮಾಡೋಕ್ಕಾಗುತ್ತಾ? ಇಲ್ಲ ಮುಸ್ಲಿಮ್ಸ್ ಅವ್ರದ್ದು ಓಟು ಒಂದೇ ಸಾಕು ಅವರಿಗೆ. ಇದು 5 ಕೊಟ್ಟರು, ಯಾರು ಕೊಟ್ಟರು? ಜನಗಳಿಗೆ ಟೋಪಿ ಹಾಕಿದ್ದಾರೆ. ಇವಾಗ ಜನಗಳಿಗೇ ತೆರಿಗೆ ಹೋಗಿರೋದು. ಜನಗಳ ದುಡ್ಡಲ್ಲಿ ಕಿತ್ಕೊಂಡು ಕೊಡೋಕ್ಕೆ ಇವ್ರು ಯಾರು? ಇವರು ಜನಗಳ ದುಡ್ಡಲ್ಲಿ ಯಾಕೆ ಕೊಡಬೇಕು? ಇವ್ರ ಮನೆ ಮಠ ಮಾರ್ಬಿಟ್ಟು ಕೊಡಲಿ. ಇವಾಗ ಪ್ರತಿಯೊಬ್ಬ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಅವ್ರ ಮನೆ ಮಠ ಮಾರ್ಬಿಟ್ಟು ಸರ್ಕಾರ ನಡೆಸಲಿ, ನೋಡೋಣ. ಇವ್ರುಗಳ ಆಸ್ತಿ ಮಾತ್ರ ಸೇಫ್ ಆಗಿರಬೇಕು. ಜನಗಳಿಗೆ ತೆರಿಗೆ ಹಾಕಿ ಎತ್ಕೊಳ್ಳೋದು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾದರೂ ಕಾಂಗ್ರೆಸ್ ನಡೆಸೋ ಆಡಳಿತದಲ್ಲಿ ನಿಮಗೆ ಸರಿ ಇದೆ, ತುಂಬ ಅಸಮಾಧಾನ ಇದೆ ರೀ. SM ಕೃಷ್ಣ ನಡೆಸಿದ್ರು. ಯಾವುದರಲ್ಲೂ ಯಾವುದು ಅಡಮಾನ ಇಟ್ಟಿಲ್ಲ ರೀ, ಯಾರೂ ಇಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿತ್ತು. ಈ ಬಂದು ಈ ನಡುವೆಲ್ಲ ಗಬ್ಬೆಬ್ರಿಗೆ ಆದರೂ ಈ ಹೊಸಬ್ರು ಬಂದೇ ಹಾಳಾಗೋಗಿರೋದು. ಈ ಕಾಂಗ್ರೆಸ್ಸಲ್ಲಿ ಇದ್ದವ್ರು ಚೆನ್ನಾಗೇ ಇದ್ದಾರೆ. ಈ ಹೊಸಬ್ರುಗಳು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನೇ ಸರ್ವನಾಶ ಮಾಡಿಟ್ಟವ್ರೆ.